ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರೇ ನ್ಯಾಯ ಕೊಡಿಸಿ, ಚಿಕ್ಕಬಳ್ಳಾಪುರ ಪೊಲೀಸ್ ಅಧಿಕಾರಿಗಳೇ ನ್ಯಾಯ ಕೊಡಿಸಿ. ಶಾಲಾ ಮಕ್ಕಳನ್ನ ಮಂಚಕ್ಕೆ ಕರೀತಾರಂತೆ. ಇಲ್ಲಿ ಎಲ್ಲಿದ್ದೀರಾ? ಶಾಲೆ ಬಾಲಕಿಯರನ್ನ ಮಂಚಕ್ಕೆ ಕರೆದಿದ್ದಾರೆ ಪುಂಡರು. ಚಿಕ್ಕಬಳ್ಳಾಪುರ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೋಗಿ ಮನವಿಯನ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಾಗಿದ್ದಾರೆ. ಈಗಾಗಲೇ ಉಸ್ತುವಾರಿ ಸಚಿವರೇ ಇತ್ತ ಕಡೆ ಗಮನ ಹರಿಸಿ ಅಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳನ್ನ ಮಂಚಕ್ಕೆ ಕರೀತಾರಂತೆ ಪುಂಡರು. ಶಾಲಾ ಬಾಲಕಿಯರನ್ನ ಮಂಚಕ್ಕೆ ಕರೆದಿದ್ದಾರೆ. ಮನೆಯವರಿಗೆ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ. ಪುಂಡರನ್ನ ಶಿಕ್ಷಿಸಿ ಅಂತ ಶಾಲಾ ಬಾಲಕಿಯರು ಕಣ್ಣೀರನ್ನ ಹಾಕಿದ್ದಾರೆ. ಬಟ್ಲಹಳ್ಳಿ ಗ್ರಾಮದಲ್ಲಿ ಪುಂಡ ಪೋಖರಿಗಳ ಅಟ್ಟಹಾಸ ಮೇರೆ ಮೀರಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ಈ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಪೋಷಕರ ಜೊತೆ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಕ್ಕಳು. ಆರೋಪಿಗಳನ್ನ ಬಂಧಿಸೋದಕ್ಕೆ ದೂರು ಕೊಟ್ಟರು ಕೂಡ ಅದಕ್ಕೂ ಕೇರೆ ಮಾಡಿಲ್ಲ ಪೊಲೀಸರು, ಕ್ರಮವನ್ನೇ ಕೈಗೊಂಡಿಲ್ಲ. ಬಟ್ಲಹಳ್ಳಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರೇ ಹೆಣ್ಮಕ್ಕಳ ರಕ್ಷಣೆ ಯಾರ ಹೊಣೆ ಹೇಳಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗಿದೆ, ಈ ರೀತಿಯಾಗಿ ಕರಿತಾ ಇದ್ದಾರೆ, ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ, ಮನೆಯವರಿಗೆ ಹೇಳಿದ್ರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ ಏನೋ ಪೊಲೀಸರು. ಯಾಕಂದ್ರೆ ಎಲ್ಲರಿಗೂ ದೂರು ಕೊಟ್ಟಿದ್ದಾರೆ, ಶಾಲಾ ಆಡಳಿತ ಮಂಡಳಿಗೆ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಆದ್ರೂ ಕೂಡ ಅಲ್ಲಿ ಅಧಿಕಾರಿಗಳಾಗಿರ್ಬೋದು, ಆಡಳಿತ ಮಂಡಳಿ ಇನ್ನೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಪೊಲೀಸರೇ ರಕ್ಷಣೆ ಮಾಡಬೇಕಾದವರೇ ನೀವೇ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಆ ಮಕ್ಕಳ ಗತಿ ಏನು? ಸ್ಕೂಲ್ಗೆ ಹೋದ್ರೆ ಸ್ಕೂಲ್ ಹತ್ರ ಬರೋದು, ಸಿಗರೇಟ್ ಸೇದೋದು ಹಂಗೆಲ್ಲ ಮಾಡ್ತಾ ಇದ್ರು. ಕೆಟ್ಟ ಮಾತುಗಳೆಲ್ಲ ಮಾತಾಡ್ತಾ ಇದ್ರು. ಒಂದ್ಸಲಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ, ಒಂದ್ಸಲಿ ತಗೊಂಡು ಹೊಡಿತೀನಿ, ನೀನು ನಮ್ಮ ಅಣ್ಣ ಥರನೇ ಅಲ್ಲ ಅಂತಂದ್ರೆ ನಿನ್ನ ತಂಗಿ ಆದ್ರೇನು, ನೀನೇನು ತಂಗಿ ಅಲ್ವಲ್ಲ, ನಿಮ್ಮ ಅಪ್ಪನೇ ನನ್ನ ಕೆಳಗಡೆ ಇರ್ತಾನೆ ಬಿಡು, ನಾವೆಲ್ಲ ಮಾತು ಕೇಳ್ತಾನೆ, ನಾವೆಲ್ಲ ಹೇಳಿದ್ರೆ ಅಮ್ಮಗೆ ಹೇಳಿದ್ರೆ ಅಮ್ಮ ಇನ್ನ ಜಾಸ್ತಿ ಆಗಿರ್ತಾರೆ, ಓದಿ ನಿಲ್ಸ್ಬಿಡ್ತಾರೆ ಅಂತ ಅಮ್ಮ ಯಾರಿಗೂ ಹೇಳಿಲ್ಲ. 10th ಎಕ್ಸಾಮ್ ಬರೀತಾ ಇತ್ತಲ್ಲ ಸರ್, ಅಲ್ಲಿನಿಂದ ಬಂದು ನೋಡೋದು, ಇದಿಲ್ಲ ಹಾಕೋದು. ಆವತ್ತು ಸಹ ಎಷ್ಟು ನೋವು ತಿಂದಿದ್ವಿ ಸರ್. ಎಕ್ಸಾಮ್ ಬರೀತಾ ಇದ್ವಿ, ಅಲ್ತ್ಕೊಂಡು ಬರ್ತಿದ್ದೀನಿ ಸರ್. ಎಕ್ಸಾಮ್ ಸಹ ಚಾಕು ಎಲ್ಲ ಇಟ್ಕೊಂಡಿರ್ತಾರೆ ಸರ್. ಚಾಕು ಕತ್ತತ್ರ ಇಟ್ಟು ನೀನೇನಾದ್ರು ಬೇರೆಯವ್ರಿಗೆ ಹೇಳ್ತೀನಿ, ನೀನೇನ ಸಾಯಿಸಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಯಾವತ್ತಿಂದ ಈ ರೀತಿಯಾಗಿ ನಡೀತಾ ಇದೆ? ಪೊಲೀಸರಿಗೆ ಯಾವಾಗ ಇವರು ದೂರನ್ನ ಕೊಟ್ಟಿದ್ದಾರೆ? ಇವರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ? ಪೊಲೀಸರ ನಿರ್ಲಕ್ಷ್ಯ ಯಾಕೆ ಇಷ್ಟು? ಶಾಲಾ ಆಡಳಿತ ಮಂಡಳಿಗೂ ಕೂಡ ದೂರನ್ನ ಕೊಟ್ಟಿದ್ರಾ ಈ ಮಕ್ಕಳು? ನವಿತಾ, ಖಂಡಿತವಾಗಿಯೂ ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಯಾಕಂದ್ರೆ ಕಳೆದ ತಿಂಗಳ 13ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮ ಏನಿತ್ತು, ಈ ಗ್ರಾಮದಲ್ಲಿ ಒಂದು ಜೋಡಿ ಕೊಲೆ ನಡೆದಿರುತ್ತದೆ. ಈ ವಿಚಾರವಾಗಿ ಹಣಕಾಸಿನ ಒಂದು ವಿಚಾರಕ್ಕೆ ಕೊಲೆ ನಡೆದಿರ್ಬೋದು ಅಂತ ಪೊಲೀಸರು ಸಹ ಒಂದು ತನಿಖೆ ನಡೆಸಿ ಆ ಒಂದು ವಿಚಾರವನ್ನ ಕೈಗೊಳ್ತಾ ಇರ್ತಾರೆ. ಈ ವಿಚಾರವಾಗಿ ಸುಮಾರು 12 ಜನರ ವಿರುದ್ಧ ಒಂದು ಕೊಲೆಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ಸಹ ದಾಖಲಾಗಿರುತ್ತೆ. ಆದ್ರೆ ಈ ದೂರಿನ ಹಿಂದೆ ಈ ಬಾಲಕಿಯರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ಹೇಳಿಕೆ ಈಗ ಸಾಕಷ್ಟು ರೀತಿಯಾದಂತಹ ತಿರುವುಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಕೊಲೆಯ ನಡೆದುವ ಕುಂತು ಹಿಂದೆ ಈ ಇಬ್ಬರು ಬಾಲಕಿಯರು, ಅಕ್ಕ ತಂಗಿಯರು ಏನಿದ್ರು, ಇವರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಒಂದು 5 ಜನ ಪುಂಡ ಪೋಖರಿಗಳ ಗುಂಪೊಂದು ಈ ಬಾಲಕಿಯರನ್ನ ನಾವು ಕರೆದಂತಹ ಸ್ಥಳಕ್ಕೆ ಬರಬೇಕು, ಇಲ್ಲವಾದ್ರೆ ನಿಮ್ಮ ಕುಟುಂಬಸ್ಥರನ್ನ ಕೊಲೆ ಮಾಡ್ತೀನಿ, ಈ ವಿಚಾರವನ್ನ ಯಾರಿಗೂ ಹೇಳ್ಬಾರ್ದು ಅಂತ ಬೆದರಿಕೆಯನ್ನ ಹಾಕಿರ್ತಾರೆ. ಈ ವಿಚಾರವಾಗಿ ಆ ಪೋಷಕರಿಗೂ ಸಹ ಮಾಹಿತಿಯನ್ನ ನೀಡದೆ ತಮ್ಮಷ್ಟಕ್ಕೆ ತಾವೇ ಒಂದು ನೋವಿನಲ್ಲಿ ಈ ಬಾಲಕಿಯರು ನರಳಾಡ್ತಾ ಇರ್ತಾರೆ. ಈ ವಿಚಾರವನ್ನ ಶಾಲೆಯ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರ ಗಮನಕ್ಕೂ ತಂದರೂ ಸಹ ಯಾವುದೇ ಪ್ರಯೋಜನವಿಲ್ಲದಂತಹ ಘಟನೆ ನೆರವಾಗುತ್ತೆ. ಆದ್ರೂ ಸಹ ಪದೇ ಪದೇ ಈ ರೀತಿಯಾಗಿ ಪೀಡಿಸ್ತಾ ಇರುವ ಘಟನೆ ಹಿಂದೆ ತಮ್ಮ ಮಾವರಾದಂತಹ ಲಿಂಗಮಯ್ಯ ಎಂಬ ವ್ಯಕ್ತಿಗೆ ಈ ಘಟನೆಗೆ ಸಂಬಂಧಿಸಿದಂತೆ ದೂರನ್ನ ಈ ಬಾಲಕಿಯರಿಬ್ಬರೂ ಸಹ ನೀಡ್ತಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಲಿಂಗಮಯ್ಯ ಈ ಆರೋಪಿಗಳು ಯಾರಿದ್ದಾರೋ ಈ ಆರೋಪಿಗಳ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಈ ರೀತಿಯಾಗಿ ನಮ್ಮ ಬಾಲಕಿಯರ ತಂಟೆಗೆ ಮತ್ತೆ ಬಂದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಮತ್ತೆ ಈ 5 ಜನರ ಗುಂಪು ಸೇರಿದಂತೆ ಒಟ್ಟು 12 ಜನರ ಗುಂಪು ಏಕಾಏಕಿ ಮನೆಗೆ ಭೇಟಿ ಕೊಟ್ಟು ಇಬ್ಬರನ್ನ ಸ್ಥಳದಲ್ಲೇ ಸಹ ಒಂದು ಕೊಚ್ಚಿ ಕೊಲೆಯನ್ನ ಮಾಡಿರ್ತಾರೆ. ನಂತರ ಮತ್ತೊಬ್ಬರಿಗೂ ಸಹ ಗಂಭೀರವಾದಂತಹ ಈ ಘಟನೆಗೆ ಸಂಬಂಧಿಸಿದಂತೆ ಗಾಯಗಳು ಆಗಿರುತ್ತೆ. ಆದ್ರೆ ಈ ತನಿಖೆಯಲ್ಲಿ
ಒಟ್ಟು 10 ಜನರ ವಿರುದ್ಧ ಮಾತ್ರ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು 5 ಜನರ ಮೇಲೆ ಮಾತ್ರ FIR ಅನ್ನ ಹಾಕಿರ್ತಾರೆ, ಬಂಧಿಸಿರ್ತಾರೆ. ಇನ್ನು 5 ಜನರು ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಉಳಿದ ಇಬ್ಬರನ್ನ ಈ FIR ನಲ್ಲಿ ಕೈ ಬಿಟ್ಟಿರ್ತಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಇನ್ನೇನು ಇದೆಲ್ಲ ಘಟನೆಗೆ ಕೊಲೆ ಆಗಿದೆ, ಈ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದಾರೆ ಅಂತ ಪೋಷಕರು ಒಂದ್ ಕಡೆ ಸುಮ್ನೆ ಆಗಿರ್ತಾರೆ, ಕುಟುಂಬಸ್ಥರು ಮತ್ತೊಂದ್ ಕಡೆ ಸುಮ್ನೆ ಆಗಿರ್ತಾರೆ. ಆದ್ರೆ ಈ 5 ಜನರ ಈ ಗುಂಪು ಏನಿದೆಯೋ, ಈ ಗುಂಪು ಮತ್ತೆ ಬಾಲಕಿಯರ ಬಳಿ ಬಂದು ನೀನು ಎಲ್ಲಿಗೆ ಕರೆದ್ರೆ ಅಲ್ಲಿಗೆ ಬರ್ಬೇಕಾಗುತ್ತೆ, ಇಲ್ಲಾಂದ್ರೆ ಉಳಿದಂತಹ ಕುಟುಂಬಸ್ಥರನ್ನು ಸಹ ನಾವು ಕೊಲೆ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಬೆದರಿಕೆಗೆ ಭಯಪಟ್ಟು ನಂತರ ತಮ್ಮ ತಾಯಿಗೆ ಮಾಹಿತಿಯನ್ನ ನೀಡಿರುವಂತಹದ್ದು. ತಾಯಿಗೆ ಮಾಹಿತಿ ನೀಡಿದ ನಂತರ ಇವರು ಏಕಾಏಕಿ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಈ ಸಂಘಟನೆಗಳಿಗೆ ಮಾಹಿತಿಯನ್ನ ನೀಡಿ ನಮ್ಗೆ ನ್ಯಾಯ ದೊರಕಿಸಿಕೊಡುವಂತೆ ಪೊಲೀಸರಿಗೂ ಸಹ ಇದನ್ನ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಪೊಲೀಸರು ನಾವು ಕಾನೂನು ಪ್ರಕಾರ ಯಾವ ರೀತಿ ತನಿಖೆ ಮಾಡಬೇಕು, ಇದರ ಹಿಂದೆ ನಿಜವಾದಂತಹ ಘಟನೆಗಳು ಅಥವಾ ಸತ್ಯತೆ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕ್ತೀವಿ ಅಂತ ಮಾಹಿತಿಯನ್ನ ನೀಡಿರುವಂತಹದ್ದು. ಒಟ್ಟಾರೆ ಏನಂದ್ರೆ ಈ ರೀತಿಯಾದಂತಹ ಬಾಲಕಿಯರಿಗೆ ಕಿರುಕುಳ ಕೊಟ್ಟು ಅವರನ್ನ ಎಲ್ಲಂದ್ರಿಗೆ ನಾವು ಕರೆದಾಗ ಬರಬೇಕು ಅಂತ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯನ್ನ ನಂತರ ಈ ಬಾಲಕಿಯರು ತಮ್ಮ ಪೋಷಕರ ಗಮನಕ್ಕೆ ತಂದ ನಂತರ ಈ ರೀತಿಯಾದಂತಹ ಕೊಲೆ ನಡೆದಿರಬಹುದಾ ಎಂಬ ಶಂಕೆಯೂ ಸಹ ವ್ಯಕ್ತವಾಗ್ತಾ ಇರುವಂತಹದ್ದು. ಈ ವಿಚಾರವಾಗಿ ಇಂದು ಬಾಲಕಿಯರು ಸೇರಿದಂತೆ ಕುಟುಂಬಸ್ಥರೆಲ್ಲೂ ಸೇರಿ ಬಟ್ಲಳ್ಳಿ ಗ್ರಾಮದ ಈ ಕುಟುಂಬಸ್ಥರು ಯಾರಿದ್ದರು ಪ್ರತಿಯೊಬ್ಬರು ಸಹ ಈ ಒಂದು ಚಿಂತಾಮಣಿ ನಗರದ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತ ಮನವಿ ಮಾಡಿರುವಂತಹದ್ದು. ನಮಿತಾ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ಕನ್ನಡ ಅಂದಿದ್ದಕ್ಕೆ ಪೆಹಲ್ಗಾಂನಲ್ಲಿ ದಾಳಿ ಅನ್ನುವಂತಹ ಒಂದು ವಿಚಾರದ ಹೇಳಿಕೆ ಇದೆಯಲ್ಲ, ಸೋನು ನಿಗಮ್ ಕೊಟ್ಟಂತಹ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೀಗ ಸೋನು ನಿಗಮ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ದೂರನ್ನ ನೀಡಲಾಗಿದೆ. ಸೋನು ನಿಗಮ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಕನ್ನಡ ಸಂಘಟನೆಯವರು. ಈ ಹಿನ್ನೆಲೆಯಲ್ಲಿ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಪ್ರಚೋದನೆಯಡಿ ಸೆಕ್ಷನ್ ಅಡಿ ಈ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಆವಲಹಳ್ಳಿ ಠಾಣೆಗೆ ದೂರನ್ನ ಕೊಟ್ಟಿತ್ತು ಕರವೇ ತಂಡ, ಅಲ್ಲಿ ಹೋಗಿ ದೂರನ್ನ ದಾಖಲಿಸಿದ್ದಾರೆ. ಇದೀಗ ಪ್ರಚೋದನೆಯ ಸೆಕ್ಷನ್ ಅಡಿ ಕೇಸನ್ನ ದಾಖಲಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಫಿಲ್ಮ್ ಚೇಂಬರ್ಗೂ ಕೂಡ ದೂರನ್ನ ನೀಡಲಾಗಿದೆ. ಫಿಲ್ಮ್ ಚೇಂಬರ್ಗೆ ದೂರನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಸೋನು ನಿಗಮ್ಗೆ ಹಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ರು, ಅನ್ನ ಕೊಟ್ರು, ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ. ಇವತ್ತು ಈ ಲೆಟರ್ನ ಕೊಡ್ತಾ ಇದೀವಿ ಅವರಿಗೆ. ಯಾವುದೇ ಚಲನಚಿತ್ರ ನಿರ್ಮಾಪಕರು, ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಇನ್ನು ಮುಂದೆ ಅವನು ಕರ್ನಾಟಕಕ್ಕೆ ಬರ್ಲಿ, ಬಂದಿಲ್ಲಿ ನಾವು ಕೊಡೋಂತ ಭಿಕ್ಷೆ ತಿನ್ಕೊಂಡು ಹೋಗ್ಲಿ, ಆದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆತನ ಯಾವುದೇ ರೀತಿಯಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಹೇಳಿ ನಾವು ಸಮಸ್ತ ಕನ್ನಡಿಗರ ಪರವಾಗಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗ ಅಧ್ಯಕ್ಷರು ಇವತ್ತು ಏನು ಬಾಂಬೆಗೆ ಹೋಗಿದ್ದಾರೆ, ಅವ್ರ ಪರವಾಗಿ ಉಪಾಧ್ಯಕ್ಷರಿಗೆ ಕೊಡ್ತಾ ಇದೀವಿ. ಏನಾದ್ರೂ ಎಲ್ಲಾ ಅಂಗ ಸಂಸ್ಥೆಯವ್ರನ್ನ ಜೊತೆಗೂಡಿಸ್ಬಿಟ್ಟು ಈ ರೀತಿಯಾಗಿ ಕನ್ನಡದಿಂದ ಬೆಳೆದು ಕನ್ನಡದ ಹಣವನ್ನ ಸಂಪಾದನೆ ಮಾಡಿ ಹೆಸರನ್ನ ಮಾಡಿ ಕನ್ನಡಿಗರ ಭಾವನೆಗಳಿಗೆ ಮತ್ತೆ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿರ್ತಕ್ಕಂಥ ಸೋನು ನಿಗಮ್ ಅವರ ಆ ಹೇಳಿಕೆ ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತೆ ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಸಂಘದವರು ಕೂಡ ಅಂಗದವರು ಕೂಡ ಇದನ್ನ ಸಹಿಸಿಕೊಳ್ಳಕ್ ಆಗದೆ ಇರತಕ್ಕಂಥದ್ದು. ಅಸಹಕಾರದ ಮೂಲಕ ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಅದ್ರ ಪರವಾಗಿ ನಾಳೆ ನಾವೇನು ತೀರ್ಮಾನ ತಗೊಂತೀವಿ, ಮಾತೃ ಸಂಸ್ಥೆ ಏನು ತೀರ್ಮಾನವನ್ನು ತಗೊಳುತ್ತೆ ಅದೇ ತೀರ್ಮಾನವನ್ನ ನಾವು ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ FFI ಅಂತ ಏನ್ ಕರಿತೀವಿ, ಮತ್ತೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ SFIC ಅಲ್ಲಿಗೂ ಕೂಡ ನಾವು ಇಲ್ಲಿ ನಡೆದಂತಹ ವಿಚಾರವನ್ನ, ಇಲ್ಲಿ ನಡೀತಕ್ಕಂತ ಮಿನಿಟ್ಸ್ ಅನ್ನ ಅವ್ರಿಗಲ್ಲಿ ಕಳಿಸಿ ಅವರು ಕೂಡ ಅಸಹಕಾರ ಚಳವಳಿ ಮಾಡಬೇಕು. ಜೊತೆಯಲ್ಲಿ ಒಂದು ಭಾಷೆಯನ್ನ, ಅದು ಕನ್ನಡಿಗರನ್ನ, ಕನ್ನಡದ ಭಾಷೆಯನ್ನ, ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿದ್ರೆ ಏನಾಗುತ್ತೆ ಅಂತಕ್ಕಂತಹ ಬಿಸಿ ಸೋನು ನಿಗಮ್ ಅವರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ.